ಹುಡುಗಿ ಕತ್ರಘಟ್ಟದಿಂದ ಅಲ್ಲೇ 9 ವರ್ಷದಿಂದ ಮೈಲಹಳ್ಳಿ ಅಂತೇಳಿ ಸೇಳ್ನೆರೆ ಹೋಗ್ಲಿ ಅಲ್ಲಿಗೆ ವಿವಾಹ ಮಾಡಿಕೊಟ್ಟಿದ್ದ. ಇದಾದಮೇಲೆ ಗಂಡ ಹೆಂಡತಿ ಒಂದೂವರೆ ವರ್ಷ ಅನ್ಯೋನ್ಯವಾಗಿದ್ದರು. ತದನಂತರ ಕುಟುಂಬದಲ್ಲಿ ಗಂಡ ಹೆಂಡತಿದು ಏನು ಸಮಸ್ಯೆ ಇಲ್ಲ, ಮಧ್ಯದಲ್ಲಿ ಅವ್ರ ಅತ್ತೆ ಮಾವ ಈ ಥರದವರು ಏನೋ ಸ್ವಲ್ಪ ಮಧ್ಯದಲ್ಲಿ ಗೊಂದಲ ಮಾಡಿಕೊಂಡು ಆಗಿಂದಾಗೆ ಸಾಂಸಾರಿಕವಾಗಿ ಏನೋ ಒಂದು ಚಿಕ್ಕ ಪುಟ್ಟ ಗಲಾಟೆ ಘರ್ಷಣೆಗಳು ನಡೀತಾ ಇದ್ದೋ. ಇದು ಗ್ರಾಮದಲ್ಲಿ ಅವ್ರ ತಮ್ಮ ಶ್ರೀಧರ ಅಂತೇಳಿ ಅವ್ರ ಕುಟುಂಬದವರು ತಿಳಿದಂಥ ಸಂದರ್ಭದಲ್ಲಿ 2-3 ಬಾರಿ ನಾವು ಹೋಗಿ ಎಲ್ಲ ಹೇಳಿ ಬಂದಿದ್ದೋ, ಈ ಥರ ಬೇಡ ಅನ್ಯೋನ್ಯವಾಗಿರಿ ಅಂತೇಳಿ. ಅದಾದ ನಂತರ 5 ವರ್ಷ 6 ವರ್ಷ ಆದ್ರೂ ಅವ್ರಿಗೆ ಮಕ್ಕಳಾಗಿರಲಿಲ್ಲ, ಅದೊಂದು ಸಮಸ್ಯೆ ಇತ್ತು. ಈಗ ಮಗು ಆಗಲಿಲ್ಲ, ಈ ಥರದ ಒಂದು ಕೀಳಿರ ಮೇಲೆ ತಂದೆ ತಾಯಿ ನೋಡ್ತಕ್ಕಂಥದ್ದು. ಮತ್ತು ಆ ಹುಡುಗಿಗೆ ಅನವಶ್ಯಕವಾಗಿ ಕುರಿಗಳೆಲ್ಲ ಇದ್ದವು, ದನ ಕರ ಕುರಿ, ಬರೀ ಕಸ ತೊಳೆಯೋಕ್ಕೆ, ಕೆಲಸ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಈ ಥರ ಮೀಸಲು ಮತ್ತು ಕೀಳು ಪದಗಳು ಆ ಹುಡುಗಿಗೆ ಸ್ವಲ್ಪ ಬೇಸರ ಆಗೋಂಥ. ಯಾಕೆಂದರೆ ಹುಡುಗಿ ಅಷ್ಟು ಬುದ್ಧಿವಂತ ಏನಲ್ಲ, ಸ್ವಲ್ಪ ಮಂದ ಮಟ್ಟದ ಗುಣಮಟ್ಟದ ಹುಡುಗಿ. ಅವರು ಅಷ್ಟೇ, ಆ ಯಜಮಾನೂ ಅಷ್ಟೇ, ಏನೋ ತಂದೆ ತಾಯಿಯ ಒಂದು ಆಶ್ರಯದಲ್ಲಿ ಬದುಕ್ತಾಯಿದ್ರು. ಇದಾದಮೇಲೆ ಈಗ ಒಂದು 3 ತಿಂಗಳಿಂದ ಮತ್ತೆ ಅತ್ತೆ ಮಾವನ ಕಿರುಕುಳದಿಂದ ಊರು ಬಂದುಬಿಟ್ಟಿತ್ತು ಹುಡುಗಿ. ಅದು ನಾನು ಹೋಗಲ್ಲ ಅಂತೇಳಿ ಕುಟುಂಬದ ಮೇಲೆ ನಾನು ಹೋಗಲ್ಲ, ಸತ್ರ ಇಲ್ಲೇ ಇರ್ತೀನಿ, ನನಗೆ ತುಂಬ ತೊಂದರೆ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ ಅಂತೇಳಿ ಕತ್ರಗಟ್ಟದಲ್ಲೇ ಉಳ್ಕೊಂಡಿತ್ತು. ಇದಾದಮೇಲೆ ಮೊನ್ನೆ ನಮಗೆ ಗೊತ್ತಾಗಿರೋ ವಿಚಾರ ಏನಂತಂದರೆ ಜ್ವರ ಬಂದಿತ್ತು ಅಂತೇಳಿ ಯಾರೋ ಅವ್ರ ಯಜಮಾನಿಗೆ, ರತ್ನಮ್ಮ ಅಂತವ್ರಲ್ಲ ಈಗ ತಿರೋಗವ್ರಲ್ಲ, ಅವರ ಪತ್ನಿ ರತ್ನಮ್ಮಗೆ ಯಜಮಾನ್ರಿಗೆ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಇನ್ನು ಬೆಳಿಗ್ಗೆ ಹೇಳಿಲ್ಲ ವಿಚಾರನ, ಅವರು ರಾತ್ರಿನೇ ತೀರೋಗ್ಬಿಟ್ಟಿದ್ದಾರಂತೆ. ನೋಡೋಕೆ ಹೋದರು, ನಿಮ್ಮ ಯಜಮಾನರು ತೀರೋಗೋರಿ ಅಂತ ಹೇಳಿ ವಿಚಾರ ತಿಳ್ಕೊಂಡ್ಮೇಲೆ ನಾವು ಗ್ರಾಮಸ್ಥರೆಲ್ಲರೂ ಸಹ ಅಲ್ಲಿಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಮಾಮೂಲಿ ಶವ ಇತ್ತಲ್ಲ, ನೋಡಿಕೊಂಡು ಸುಮ್ಮನಾದ. ಇನ್ನು ಮುಂದಿನ ಈ ಹುಡುಗಿ ಜೀವನದ ಬಗ್ಗೆ ನಾವು ಏನಪ್ಪ ಮಾಡೋದು ಅಂತೇಳಿ ಗ್ರಾಮದವರೆಲ್ಲ ಕೂತಿ ಈ ಮಹಿಳೆಯರು ಎಲ್ಲರೂ ನಾವೆಲ್ಲ ಸೇರಿಕೊಂಡು ಮಾತಾಡಿದಂಥ ಸಂದರ್ಭದಲ್ಲಿ ನಾನೇನು ಕೊಡೋದಿಲ್ಲ, ನಾನೇನು ಮಾಡೋದಿಲ್ಲ, ಹುಡುಗಿಗೆ ಏನು ಜೀವನ ಇಲ್ಲ, ಈಗ ಯಾಕೆ ಬಂದಿದ್ದೀ ಅಂತೇಳಿ ಆ ಯಪ್ಪ ಮಾತಾಡಿದ್ರು. ಹುಡುಗಿಯ ಮಾವ ಮಾತಾಡಿ ಮತ್ತು ಅವ್ರ ಅಳಿಮಯ್ಯನೂ ಇದ್ದರು, ಅವ್ರಿಗೂ ಎಲ್ಲ ಹೇಳೋದು ಬೇಡಿ, ಏನೋ ಅದು ದಾವ ಇದೆ, ಹುಡುಗಿ ಇಲ್ಲೋ ಅಲ್ಲ ಇರ್ತದೆ, ಏನೋ ಹುಡುಗಿಗೆ ಜೀವನಾಂಶಕ್ಕೆ ಏನಾದರೂ ಆ ಹುಡುಗಿ ಬದುಕಲಿಕ್ಕೆ ಜೀವನಾಂಶಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡಿ ಅಂತ ಹೇಳ್ದು. ಒಪ್ಪಲಿಲ್ಲ, ಏನು ಮಾಡಿದ್ರು ಕೇಳಲಿಲ್ಲ. ಬೇಕಾದಷ್ಟು ಆ ಗ್ರಾಮದಾಗ ಎಲ್ಲರೂ ಸಹ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದಳ್ಳಿಯ ಮುಖಂಡರುಗಳು, ಯಾರೋ ಪಾಪಣ್ಣ, ಯಾರೋ ಇನ್ನೊಂದಿಬ್ಬರು ರಮೇಶ, ಯಾರೋ ಸುಮಾರು ಜನ ಇದ್ದರು, ಎಲ್ಲರೂ ಯಾರು ಮಾತು ಹೇಳಿದ್ರು ಅವಯ್ಯ ಒಪ್ಪಲಿಲ್ಲ. ನೀವು ಕೇಸ್ನೇ ಹಾಕಿ ಹಾಗೆ ಹೀಗೆ ಅಂತೇಳಿ ಸುಮ್ಮನೆ ಇದು ಮಾಡ್ತು. ನಾವು ಇದ್ಕಿದ್ದಂಗೆ ಜ್ವರ ಬಂದಿದೆಯಲ್ಲ, ಏನು ಮಾಡೋದು, ಬೆಳಿಗ್ಗೆ ತೀರೋಗ್ಬಿಟ್ಟಲ್ಲ ಅಂದ್ಬಿಟ್ಟು ಸ್ವಲ್ಪ ನಮಗೂ ಅನುಮಾನ ಅಂತಕ್ಕಂಥದ್ದಿತ್ತು. ಅವರು ನಮ್ಗೆ ಸರಿಯಾದ ರೀತಿ ಸಹಕಾರವನ್ನು ಕೊಡದಿರೋ ಕಾರಣ ಮತ್ತು ಸ್ವಲ್ಪ ನಮಗೂ ಅನುಮಾನ ಇರೋ ಕಾರಣ ಈ ಶವನ ಏನು ಮಾಡೋದು, ನಾವಿಲ್ಲಿ ಕೇರ್ಪೇಟೆ ತಾಲೂಕಿನ ಆರೋಗ್ಯ ಕೇಂದ್ರಕ್ಕೆ ತಂದು PM ಮಾಡಿಸೋಕ್ಕೆ ಅಂತೇಳಿ ತಂದು ಇಟ್ಕೊಂಡು. ಆದರೂ ಇಷ್ಟು ಮಾಡಿದ್ರು ಕೆಲವೇ ವ್ಯಕ್ತಿಗಳು ಯಾರೋ ಬೇರೆಯವ್ರು ಬಂದವ್ರೆ, ತಂದೆ ತಾಯಿಗಳು ನೋಡಿ ನನ್ನ ಮಗನ ಶವನ ನೋಡಲಿಕ್ಕೆ ಪ್ರಾಣ ಹೋಗಿದೆಯಲ್ಲ, ನೋಡಬೇಕು, ಬರಬೇಕು ಅನ್ನೋ ಒಂದು ಮಾನವೀಯತೆ ಅಂತಕ್ಕಂಥದ್ದಿಲ್ಲ. ಆ ಥರ ಒಂದು ಕಗ್ಗಲಿಂದ ಒಂದು ಹೃದಯ ಹೊಂದಿರುವಂಥ ಆ ಅತ್ತೆ ಮಾವದಿರೋರು, ತಂದೆ ತಾಯಿಗಳವರು ಇದುವರೆಗೂ ಬಂದಿಲ್ಲ. ಈಗ ನಾವೆಲ್ಲ ನಮ್ಮ ಕತ್ರಗಡ್ತಾರೆಲ್ಲ ಸೇರಿಕೊಂಡು ಓಡಾಡಿಕೊಂಡು ಆ PM ಮಾಡಿಸ್ಲಿಕ್ಕೆ ಮುಂದಿನ ವ್ಯವಸ್ಥೆಗಳಿಗೆ ಹುಡುಗಿಗೆ ಏನೋ ಒಂದು ಜೀವನ ಏನಾದರೂ ಒಂದು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಿಲ್ಲ. ಇಲ್ಲಿ ಶವಗಾರದ ಹತ್ರ ನಾವೆಲ್ಲ ಗ್ರಾಮಸ್ಥರೆಲ್ಲರೂ ಸಹ ಇಲ್ಲಿ ಸೇರಿದ್ದೀವಿ. ಈಗ ರಮೇಶ್ ಅವ್ರ ಸಾವನ್ ಬಗ್ಗೆ ಅನುಮಾನ ಇದೆ ಅಂತ? ಖಂಡಿತ ಇದೆ ಸರ್. ಯಾಕೆ ಅಂತಂದರೆ ನಮ್ಗೆ ಅಲ್ಲೇ ಗೊತ್ತಿರೋ ಪ್ರಕಾರ, ಈ ಹಿಂದೆ ನಾವು ತಿಳಿದ ಪ್ರಕಾರ ಬರೀ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು. ಏನೀಗ ಬರೀ ಕುರಿ ಮೇಯಿಸೋದು, ಎಮ್ಮೆ ಮೇಯಿಸೋದು, ಬಟ್ಟೆ ಒಗೆಯೋಕ್ಕೆ, ಗುದ್ಮಟ್ಟೆ ಎತ್ತಕ್ಕೆ, ಕಾಯಿ ಕೊಬ್ಬರಿ ಈ ಥರ ಕೆಲಸಕ್ಕೆ ಮೀಸಲಾಗ್ಬಿಟ್ಟಿದ್ರು. ಅವ್ರಿಗೆ ಜೀವನನ ಒಂದು ಮಗ ಮತ್ತು ಸೊಸೆನ ಜೀವನವನ್ನು ರೂಪಿಸ್ಬೇಕು, ಒಂದು ಮಗು ಆಗಬೇಕು, ಈ ಥರದ ಒಂದು ಯಾವುದೇ ಆಸ್ಪತ್ರೆಗಳಿಗೆ ತೋರಬೇಕು, ಇಲ್ಲ ಅವ್ರಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಡಬೇಕು, ಇಲ್ಲ ವ್ಯವಹಾರ ಕೊಡಬೇಕು ಅನ್ನೋ ಮನಸ್ಥಿತಿ ಆ ಕುಟುಂಬದಲ್ಲಿ ಆ ತಂದೆ ತಾಯಿಗೆ ಇರಲಿಲ್ಲ. ಅದರಿಂದ ಇವರು ತುಂಬ ಸ್ವಲ್ಪ ಬೇಸತ್ತಿದ್ರು. ನಮ್ಮ ಗ್ರಾಮದ ಹುಡುಗಿ ರತ್ನಮ್ಮ ಮತ್ತು ಯಜಮಾನರು ರಮೇಶ್ ಅನ್ನೋರು ತುಂಬ ಬೇಸತ್ತಿದ್ರು. ಈಗ ನೀವು ರತ್ನಮ್ಮ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಿಮ್ದೆಲ್ಲರೂ ಹೋರಾಟ? ಎಲ್ಲರೂ ಸಹ ಒಕ್ಕೂರಲ್ಲಿಂದ ಒಪ್ಕೊಂಡಿದೆ. ಹುಡುಗಿಗೆ ಜೀವನಾಂಶ ಇನ್ನೂ ಚಿಕ್ಕ ವಯಸ್ಸೋದು ಹುಡುಗಿ, ಆ ಹುಡುಗಿಗೆ ಏನಾದರೂ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಒಂದು ಆಶಯ.